ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜೀನು ಆಂಟನಿ. ನೋವುಗಳಲ್ಲಿ ತುಂಬ ಕಾಮನ್ ಆಗಿರುವ ನೋವು ಹಾಗೂ ತುಂಬ ಕಾಡ್ತಾನೇ ಇರುವ ಒಂದು ನೋವಿದೆ, ಬೆನ್ನು ನೋವಂದಿರೋದು. ತುಂಬ ಕಾಮನ್ ಇದೆ. ಎಷ್ಟು ಕಾಮನ್ ಅಂದರೆ ನಾನು ಚಿಕಿತ್ಸೆ ಕೊಡುವ ಒಂದು 80% ಜನರಲ್ಲಿನೂ ಬೇರೆ ಕಾಯಿಲೆಗಳಿದ್ರೂ ಕೂಡ ಅವರಿಗೆ ಬೆನ್ನು ನೋವು ಅಂತಿರೋದು ಇದ್ದೇ ಇರುತ್ತೆ. ಸೊ ಈ ಬೆನ್ನು ನೋವು ಇಷ್ಟು ಕಾಮನ್ ಆಗಿದೆ. ಇದಕ್ಕೆ ಕಾರಣ ಏನು? ಇದು ಯಾಕೆ ಎಲ್ಲರದಲ್ಲಿನೂ ಕಂಡು ಬರ್ತಾ ಇರೋದು ಅಂತ ಮೇಜರ್ ಕಾರಣ, ಮುಖ್ಯ ಕಾರಣ ಏನು ಅಂತ ನೋಡೋಣ. ಈ ಬೆನ್ನು ಅಂದಿರೋದ್ರದ್ದು ಮೇನ್ ಕಂಪೋನೆಂಟು ಬ್ಯಾಕ್ ಬೋನ್ ಅಂತದಿರುತ್ತೆ. ಸೊ ಬ್ಯಾಕ್ ಬೋನ್ ಅಂದ್ರೆ ಏನು ಅಂತ ಗೊತ್ತಲ್ವಾ? ಕುತ್ತಿಗೆಯಿಂದ ಹಿಡಿದು ಕೆಳಗಿಂದು ಲೋವರ್ ಬ್ಯಾಕ್‌ವರೆಗೂ 33 ವರ್ಟಿಬ್ರಾಸ್ ಇರುತ್ತೆ. ಈ ವರ್ಟಿಬ್ರಾಸ್ ಮಧ್ಯದಲ್ಲಿ ಸ್ಪೈನಲ್ ಕಾರ್ಡ್ ಅಂತ ಹೋಗಿರುತ್ತೆ. 2 ವರ್ಟಿಬ್ರಾದು ಮಧ್ಯದಲ್ಲಿ ಡಿಸ್ಕ್ ಅಂತ ಒಂದಿರುತ್ತೆ. ಈಗ ಇದರಿಂದ ಶುರುವಾಗುವ ನರಗಳು ಇರುತ್ತೆ. ನರಗಳು 2 ಕಡೆನೂ ಹೋಗಿರುತ್ತೆ. ಸೊ ಇದಿಷ್ಟುದ ಕಂಪೋನೆಂಟ್ಸ್‌ಗಳು ಮೇನ್ ಆಗಿರುವ ಕಂಪೋನೆಂಟ್‌ಗಳಿದೆ ನಾನೀಗ ಹೇಳಿರುವ ಇಷ್ಟು ಐಟಮ್ಸ್‌ಗಳು. ಇದರಲ್ಲಿ ವರ್ಟಿಬ್ರಾಸ್ ಅಂತ ನಾನು ಹೇಳಿದ್ರಲ್ಲ 33 ವರ್ಟಿಬ್ರಾಸ್ ಇದೆ ನಮ್ಮ ಬಾಡಿಯಲ್ಲಿ. ಈ 33 ವರ್ಟಿಬ್ರಾಸ್‌ನ ನಾವು ಪಿಲ್ಲರ್ ಅಂತ ಕನ್ಸಿಡರ್ ಮಾಡಬೇಕು. ಪಿಲ್ಲರ್ ಅಂದ್ರೆ ಏನು? ಒಂದು ನಾವು ಈಗ ಮನೆ ಕಟ್ತಾ ಇದೆ. ಈಗ ಏನೋ ಒಂದು ಬಿಲ್ಡಿಂಗ್ ಕಟ್ತಾ ಇರುವಾಗ ಬಿಲ್ಡಿಂಗಿಗೆ ಸಪೋರ್ಟ್ ಕೊಡುವ ಒಂದು ಮೇಜರ್ ಕಂಪೋನೆಂಟ್ ಇದೆ ಪಿಲ್ಲರ್ ಅಂತಿರೋದು. ಅದೇ ಥರ ನಮ್ಮ ಬಾಡಿಗೆ ನಮ್ಮ ಮೇಜರ್ ಆಗಿ ಸಪೋರ್ಟ್ ಮಾಡುವ ಒಂದು ಪಿಲ್ಲರ್ ಇದೆ ನಾನೀಗ ಹೇಳಿರುವ 33 ವರ್ಟಿಬ್ರಾಸ್ ಅಂತ ಇರೋದು. ಸೊ ಈ ಪಿಲ್ಲರಿಗೆ ಒಂದು ಸ್ಟ್ರೆಂಗ್ತ್ ಬರೋಕ್ಕೆ ನಾವು ಎಂತ ಮಾಡ್ತೀವಿ? ಅದಕ್ಕೆ ಸಿಮೆಂಟ್ ಹಾಕ್ತೀವಿ, ಮೆಟಲ್ಸ್‌ಗಳು ಹಾಕ್ತೀವಿ. ಅದಕ್ಕೆ ಸ್ಟ್ರಾಂಗ್ ಆಗಿರಕ್ಕಂತ. ಸೊ ನಮ್ಮ ಬಾಡಿಯಲ್ಲಿರುವ ಈ ವರ್ಟಿಬ್ರಾ ಅಂತ ಪಿಲ್ಲರ್‌ನ ಸಪೋರ್ಟ್ ಮಾಡಕ್ಕೆ ಇರುವ ಸಪೋರ್ಟಿಂಗ್ ಐಟಮ್ಸ್‌ಗಳಿದೆ ನಮ್ಮ ಮಸಲ್ಸ್ ಅಂತ ಇರೋದು. ಸೊ ಮಸಲ್ಸ್‌ಗಳು ಎಷ್ಟು ಗಟ್ಟಿ ಇದೆಯೋ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ನಮ್ಮದು ವರ್ಟಿಬ್ರಾಸ್ ಅಂತ ಇರೋದು. ಸೊ ನಾವು ಇದು ಯಾವಾಗ ನಮ್ದು ಈ ಸ್ಟ್ರೆಂಗ್ತ್ ಅಂದಿರೋದು ಕಡಿಮೆ ಆಗ್ತಾ ಬರೋದು? ಮಸಲ್ಸ್‌ಗಳು ಸ್ಟ್ರೆಂಗ್ತ್ ಆಗಿ ಇರಕ್ಕೆ ಮೇನ್ ಆಗಿ ಮಸಲ್ಸ್‌ಗೆ ಬೇಕಾಗಿರುವ ಆಹಾರ ಇದೆ ಪ್ರೋಟೀನ್ ಅಂತ ಇರೋದು. ಸೊ ಈಗ ನೀವು ನಿಮ್ಮ ಆಹಾರದಲ್ಲಿ ತಗೊಳ್ತಾ ಇರುವ ಪ್ರೋಟೀನ್ ಕಂಟೆಂಟ್‌ಗಳು ಕಡಿಮೆ ಕಡಿಮೆ ಆಗ್ತಾ ಇರುವಾಗ ಈ ಪಿಲ್ಲರ್‌ಗಳದ್ದು ಸಪೋರ್ಟ್ ಅಂದು ಈ ಪಿಲ್ಲರ್‌ದು ಸ್ಟ್ರೆಂಗ್ತ್ ಅಂದಿರೋದು ಕಡಿಮೆ ಆಗ್ತಾ ಬರುತ್ತೆ. ನಮ್ಮ ದೇಹಕ್ಕೆ ನಾವು ಎಷ್ಟು ಕೆಜಿ ಇದೀರೋ ಅಷ್ಟು ಗ್ರಾಮ್ ಪ್ರೋಟೀನ್ ಬೇಕು ಅಂತಿರೋದು ಕ್ಯಾಲ್ಕುಲೇಷನ್ ನಿಮಗೆ ಗೊತ್ತಿದೆ. ಸೊ ಈಗ ನಾವು 42 ಕೆಜಿ ಇದ್ರೆ 42 ಗ್ರಾಮ್ ಪ್ರೋಟೀನ್ ನನಗೆ ಬೇಕಾಗುತ್ತೆ. ಇದು ಏನಾಗುತ್ತೆ ನಾವು ಡೇ ಟು ಡೇ ಲೈಫಲ್ಲಿ ನಾವು ತಿಂತಾ ಇರುವ ಆಹಾರಗಳು ಏನೇನೆಲ್ಲ ಇದೆ ಅಂತ ನೀವು ನೋಡ್ಕೊಳ್ಳಿ. ಅದರಲ್ಲಿ ಎಷ್ಟು ಪ್ರೋಟೀನ್ಸ್‌ಗಳಿದೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಿ. ನಾವು ತಗೊಳ್ತಾ ಇರುವ ಆಹಾರಗಳು ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಏನು ಆಹಾರಗಳು ತಗೋತಾ ಇರೋದು, ಅದರಲ್ಲಿ ಎಷ್ಟೆಷ್ಟು ಗ್ರಾಮ್ ಪ್ರೋಟೀನ್ ಇದೆ ಅಂತ ನೀವು ಗೂಗಲಲ್ಲಿ ಕ್ಯಾಲ್ಕುಲೇಟ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಸೊ ಇಷ್ಟು ಪ್ರೋಟೀನ್ಸ್‌ಗಳದ್ದು ಕೊರತೆಗಳಿಂದ ಏನಾಗುತ್ತೆ, ಮುಂದಕ್ಕೆ ನಮ್ಮ ಮಸಲ್ಸ್‌ಗಳದ್ದು ಸ್ಟ್ರೆಂಗ್ತ್ ಅಂದಿರೋದು ಕಡಿಮೆ ಆಗ್ತಾ ಬರುತ್ತೆ. ಈ ಮಸಲ್ ಸ್ಟ್ರೆಂಗ್ತ್‌ಗಳು ಕಡಿಮೆ ಆಗ್ತಾ ಬರುವಾಗ ನಮ್ಮ ಈ ವರ್ಟಿಬ್ರಾಸಿಂದು ಸ್ಟ್ರೆಂಗ್ತ್ ಅಂಥದ್ದು ಹೋಗುತ್ತೆ. ಅದಕ್ಕೆ ತನ್ನಂತಾನೇ ನಿಲ್ಲಕ್ಕಿರುವ ಒಂದು ಸಪೋರ್ಟ್‌ಗಳು ಸಿಗಲ್ಲ. ಈ ಸಪೋರ್ಟ್ ಸಿಗದೇ ಇಲ್ಲದೆ ಇರುವಾಗ ಏನಾಗೋದು ಅದರ ಮಧ್ಯದಲ್ಲಿ ಡಿಸ್ಕ್‌ಗಳಿದೆ ಅಂತ ನಾನು ಹೇಳಿದಿರಲ್ಲ. ಈ ಡಿಸ್ಕ್‌ಗಳಿಗೂ ಭಾರ ಜಾಸ್ತಿಯಾಗಿ ಅಂದರೆ ಈ ಪ್ರೆಷರ್ ಜಾಸ್ತಿಯಾಗಿ ಅದು ಸ್ವಲ್ಪ ಮುಂದಕ್ಕೆ ಬರೋಕ್ಕಿರೋ ಚಾನ್ಸಸ್‌ಗಳಿದೆ. ಈಗ ನೀವು MRI ಮಾಡುವಾಗ ಡಿಸ್ಕ್ ಬಲ್ಜ್ ಅಂತ ಬರೋದು, ಅಥವಾ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಬರೋದು, ಇಲ್ಲ ಸ್ಟೀನೋಸಿಸ್ ಅಂತ ಬರೋದು, ನರಗಳ ಕಂಪ್ರೆಸ್ಡ್ ಆಗಿದೆ ಅಂತ ಬರೋದು. ಇದಕ್ಕೆಲ್ಲದಕ್ಕೂ ಒಂದು 60% ಕಾರಣ ಅಂತ ಇರೋದೇ ನಾನೀಗ ಹೇಳಿರೋದು. ರೆಸ್ಟ್ 40% ಈಗ ನಿಮಗೇನಾದರೂ ಟ್ರಾಮಾ ಆಗಿದೆ ಅಂದರೆ ಆಕ್ಸಿಡೆಂಟ್ ಆಗಿರೋದು, ಇಲ್ಲ ಕೆಳಗಿಂದ ಬಿದ್ದಿರೋದು, ಇಲ್ಲ ಏನಾದರೂ ಜಾಸ್ತಿ ಭಾರ ಎತ್ತುತ್ತಾನೇ ಇರುವ ಕೆಲಸಗಳು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರೋದು. ಸೊ ಇದೆಲ್ಲ ಇನ್ನೊಂದು 40% ರೀಸನ್ಸ್‌ಗಳು ಇದೆ, ಇಲ್ಲ ಅಂತಲ್ಲ. ಬಟ್ ಮೇಜರ್ ಕಾರಣ ಅಂತಿರೋದು ಈ ನಾನೀಗ ಹೇಳಿರುವ ಈ ಪೋಷಕಾಂಶಗಳ ಕೊರತೆ ಇದೆ. ಅದು ಎಷ್ಟು ಕೊರತೆ ಇದೆ ಅಂತ ಒಬ್ಬೊಬ್ಬರು ಕ್ಯಾಲ್ಕುಲೇಟ್ ಮಾಡಿಕೊಂಡು ಕಂಡುಹಿಡಿಬೇಕಾಗತ್ತೆ. ಪ್ರೋಟೀನ್‌ಗಳಿರುವ ಆಹಾರಗಳು ಏನು ಅಂತೆಲ್ಲ ನಿಮಗೆ ಗೊತ್ತಿದೆ. ಸಸ್ಯಾಹಾರಿಗಳಾದರೆ ನಿಮಗೆ ಸಿಗೋದು ಪನ್ನೀರು, ಹಾಲು, ನಟ್ಸ್‌ಗಳು ಅಂತದಿರುವ ಶೇಂಗಾ, ಬಾದಾಮಿ, ಮಶ್ರೂಮ್ಸು ಇದಿಷ್ಟು ಆಹಾರಗಳಲ್ಲಿ ನಿಮಗೆ ಧಾರಾಳವಾಗಿ ಪ್ರೋಟೀನ್ಸ್‌ಗಳು ಸಿಗೋದು. ಮಾಂಸಾಹಾರಿಗಳಿಗೆ ಮಾಂಸಗಳು ಅಂದರೆ ಈ ಚಿಕನ್, ಫಿಶು, ಮೊಟ್ಟೆ, ಮಟನ್ನು ಈ ಥರ ಆಹಾರಗಳು ಪ್ಲಸ್ ಸಸ್ಯಾಹಾರಿಗಳದ್ದು ಆಪ್ಷನ್ಸ್‌ಗಳು. ಇದಿಷ್ಟು ಆಹಾರಗಳಲ್ಲಿ ನಿಮಗೆ ಪ್ರೋಟೀನ್ಸ್‌ಗಳು ಅಂತದ್ದು ಸಿಗೋದು. ಇದು ದಿನ ನೀವು ತಗೋತಾ ಇರೋದಾ? ಇಲ್ಲ ದಿನ ನೀವು ಎಷ್ಟು ಗ್ರಾಮ್ ತಗೋತಾ ಇರೋದಾ ಅಂತ ಬೆನ್ನೋವಿರೋರು ಒಂದು ಸ್ವಲ್ಪ ಅದಕ್ಕೆ ಗಮನ ಕೊಡಬೇಕಾಗುತ್ತೆ. ಸೊ 1ನೇ ಕಾರಣ ಬೆನ್ನೋವಿಗೆ ಮೇಯ್ನ್ ಆಗಿ ಇರೋದು ಪ್ರೋಟೀನ್ಸ್‌ಗಳದ್ದು ಕೊರತೆ. ಇದು ನಿಮ್ಮ ತಲೆಗೆ ಹೋಗಬೇಕು.
ಎರಡನೇದು ಕಾರಣದಿಂದಿರೋದು ಈ ಮಸಲ್ಸ್ಗಳು ವೀಕ್ ಆಗ್ತಾ ಇದೆ ಅಂತ ನಾವು ಹೇಳಿದಿರಲ್ಲ, ಮಸಲ್ಸ್ಗಳಿಗೆ ಸ್ಟ್ರೆಂಥನ್ ಕೊಡಕ್ಕೆ ಯಾವುದೂ ಚಿಕಿತ್ಸೆಗಳು ಆದರೆ ಬರಲ್ಲ. ಈಗ ನೀವು ಬಸ್ತಿ ಚಿಕಿತ್ಸಾ ಅಂದದೊಂದಿರುತ್ತೆ, ಇಲ್ಲ ಫಿಸಿಯೋಥೆರಪಿ, ಅಕ್ಯುಪಂಚರ್, ಇದೆಲ್ಲದೂ ನಮ್ಮ ಹಾಸ್ಪಿಟ್ಲಲ್ಲಿ ಕೊಡ್ತಾ ಇರೋದೆ. ಇದೆಲ್ಲ ಮಾತ್ರೆಗಳಿಲ್ಲದೆ ನೋವಿನ ಕಡಿಮೆ ಮಾಡಕ್ಕಿರುವ ಆಲ್ಟರ್ನೇಟಿವ್ ಥೆರಪೀಸ್ಗಳಿದೆ. ಪ್ರಕೃತಿ ಚಿಕಿತ್ಸಾ ಅಂದಿರೋದೇನು, ನಾವು ಗುಳಿಗೆಗಳು ಜಾಸ್ತಿ ಯೂಸ್ ಮಾಡಲ್ಲ. ಗುಳಿಗೆಗಳಿಲ್ಲದೆ ನೋವಿನ ಕಡಿಮೆ ಮಾಡಕ್ಕೆ, ಇಲ್ಲ ಒಂದು ಕಾಯಿಲೆನ ವಾಸಿ ಮಾಡಕ್ಕಂಥದ್ದು ನಾವು ಕೊಡುವ ಕೆಲವೊಂದು ಪ್ರಕೃತಿದತ್ತವಾಗಿರೋ ಚಿಕಿತ್ಸೆಗಳಿರುತ್ತೆ, ಪ್ರಕೃತಿ ಚಿಕಿತ್ಸಾ ಅಂತಿರೋದು. ಅದರಲ್ಲಿ ಬರೋದಿದೆ ಫಿಸಿಯೋಥೆರಪಿ, ಅಕ್ಯುಪಂಚರು, ಮಸಾಜು ಅಂದಿರೋ ಕೆಲವೊಂದು ಚಿಕಿತ್ಸಾ ರೀತಿಗಳು. ಸೊ ಇದೆಲ್ಲ ನೋವು ಕಡಿಮೆ ಮಾಡಕ್ಕೆ ಟೆಂಪರರಿ ಹೆಲ್ಪ್ ಮಾಡುವ ಕೆಲವೊಂದು ಚಿಕಿತ್ಸಾ ರೀತಿಗಳಷ್ಟೇ ಇದೆ ನಾನೀಗ ಹೇಳಿರೋದು. ಪರ್ಮನೆಂಟ್ ಆಗಿ ನಿಮಗೆ ಮಸಲ್ಸ್ಗಳ ಸ್ಟ್ರೆಂತ್ ಬರಬೇಕು ಅಂದಿದ್ರೆ ಅದರಲ್ಲಿ ಫಿಸಿಯೋಥೆರಪಿಯಲ್ಲಿ ಎಕ್ಸಸೈಸ್ ಥೆರಪಿ ಅಂತ ಒಂದು ಬರುತ್ತೆ. ಅಂದರೆ ವ್ಯಾಯಾಮ, ಮಸಲ್ಸ್ಗಳಿಗೆ ಸ್ಟ್ರೆಂಥನ್ ಮಾಡಕ್ಕೆ ಅಥವಾ ಪುಲ್ ಮಾಡಕ್ಕಂತಿರುವ ಕೆಲವೊಂದು ವ್ಯಾಯಾಮಗಳು ಬರುತ್ತೆ. ಅದು ಬರೀ ಬ್ಯಾಕ್ ಮಸಲ್ಸ್ಗಳಂತ ಅಷ್ಟೇ ಅಲ್ಲ, ಕೋರ್ ಸ್ಟ್ರೆಂಥನಿಂಗ್ ಅಂತ ನಾವು ಹೇಳ್ತೀವಿ. ಹೊಟ್ಟೆಗೆ ಕೊಡ್ತಾ ಇರುವ ವ್ಯಾಯಾಮಗಳು. ಸೊ ಹೊಟ್ಟೆದ್ದು ಬೆನ್ನಿಂದು ಎರಡೂ ವ್ಯಾಯಾಮಗಳನ್ನ ನೀವು ಅಟ್ ಎ ಟೈಮ್ ಕಾನ್ಸಂಟ್ರೇಟ್ ಮಾಡಬೇಕು. ಕೋರ್ ಸ್ಟ್ರೆಂಥನಿಂಗ್ ಯಾಕೆ ಬೇಕಾಗುತ್ತೆ? ಈಗ ನಿಮ್ಮದು ಹೊಟ್ಟೆ ತುಂಬ ಜಾಸ್ತಿ, ಹೊಟ್ಟೆದು ಬೊಜ್ಜು ಜಾಸ್ತಿ ಇದೆ ಅಂತ ಅಂದ್ಕೊಳ್ಳಿ. ಸೊ ನಿಮಗೆ ಭಾರ ಜಾಸ್ತಿ ಬರ್ತಾ ಇದೆ. ಈ ಭಾರ ಬೇರ್ ಮಾಡಬೇಕಾಗಿರೋದು ಯಾರು? ಬೆನ್ನೆ. ಅದಕ್ಕೆ ಈ ಪ್ರೆಗ್ನೆಂಟ್ ಆಗಿರುವ ಲೇಡೀಸಿಗೆ ಈ ಪ್ರೆಗ್ನೆನ್ಸಿದು ಒಂದು ಲಾಸ್ಟ್ ಟ್ರೈಮೆಸ್ಟ್ರಲ್ಲಿ ಅಥವಾ ಒಂದು ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಎಲ್ಲ ತುಂಬ ಬೆನ್ನೋವು ಬರೋದಕ್ಕೆ ಕಾರಣ ಅವರ ಒಂದು 8-9 kg ಹೆಚ್ಚಾಗುತ್ತೆ. ಅಂದರೆ ಹೊಟ್ಟೆಯಲ್ಲಿ ಒಂದು 2 to 3 kgs ಅವ್ರು ಹೆಚ್ಚು ಕ್ಯಾರಿ ಮಾಡ್ತಾ ಇರುವಾಗ ಈ ಭಾರ ನಿಮ್ಮ ಬೆನ್ನಿಗೆ ಬೀಳೋದು. ಸೊ ಈ ಬೆನ್ನಿಗೆ ಎಷ್ಟು ಭಾರ ಜಾಸ್ತಿ ಬೀಳ್ತಾ ಇರುತ್ತೀರೋ ಅಷ್ಟು ನಿಮ್ಮದು ಬೆನ್ನಿಂದು ಸ್ಟ್ರೆಂತು ಹೋಗುತ್ತೆ, ಬೆನ್ನಿಂದು ಶೇಪು ಚೇಂಜ್ ಆಗುತ್ತೆ. ಅದಕ್ಕೆ ಕೋರ್ ಸ್ಟ್ರೆಂಥನಿಂಗ್ ಅಥವಾ ಈ ಬೆನ್ನು ಹೊಟ್ಟೆದು ಬೊಜ್ಜು ಕಡಿಮೆ ಮಾಡಬೇಕು ಅಂದಿರೋದು ತುಂಬ ಇಂಪಾರ್ಟೆಂಟ್ ಆಗಿ ಬರೋದು. ಸೊ ಈಗ ನೀವು ಬೆನ್ನೋವಿಂದ ಕಾಡ್ತಾ ಇದೆ ಅಂದರೆ 2 ಆಸ್ಪೆಕ್ಟ್ ನೀವು ಮುಖ್ಯವಾಗಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು. ಒಂದು, ಪ್ರೋಟೀನ್ ಧಾರಾಳವಾಗಿರುವ ಆಹಾರಗಳು. ಎಷ್ಟು ಧಾರಾಳವಾಗಿ ತಗೋಬೇಕು? ನೀವು ಎಷ್ಟು ವೆಯ್ಟ್ ಇದೆ ಅಂತ ನೋಡಿ ಅಷ್ಟು ಗ್ರಾಮ್ ಪ್ರೋಟೀನ್ನ ದಿನ ನೀವು ಇನ್ಕ್ಲೂಡ್ ಮಾಡಬೇಕು. ಎರಡನೇದು ಬೆನ್ನು ಸ್ಟ್ರೆಂಥನಿಂಗ್, ಬ್ಯಾಕ್ ಸ್ಟ್ರೆಂಥನಿಂಗ್ ಪ್ಲಸ್ ಕೋರ್ ಸ್ಟ್ರೆಂಥನಿಂಗ್ ವ್ಯಾಯಾಮಗಳು. ಇದು ಎರಡೂ ನೀವು ಒಟ್ಟಿಗೆ ಮಾಡ್ತಾ ಇರುವಾಗ ಒಂದು 60 to 70% ಬೆನ್ನೋವು ಮನೆಯಲ್ಲಿನೇ ನಿಮಗೆ ಪರಿಹಾರ ಆಗುತ್ತೆ. ಇನ್ನು ನಿಮಗೆ ಏನಾದರೂ ಸ್ಟೆನೋಸಿಸ್ ಆಗೋಗಿದೆ ಅಥವಾ ತುಂಬಾನೇ ಸೆಳೆತ ಬರ್ತಾ ಇರೋದು ನೋವು ಕಂಪರ್ಷನಿಂದ, ಹಂಗೆ ಬರ್ತಾ ಇರುವಾಗ ನಿಮಗೆ ಆಲ್ಟರ್ನೇಟಿವ್ ಥೆರಪೀಸ್ಗಳು, ಇಂಟರ್ನಲ್ ಬಸ್ತಿ, ಎಕ್ಸ್ಟರ್ನಲ್ ಬಸ್ತಿ, ಫಿಸಿಯೋಥೆರಪಿಯಲ್ಲಿರುವ ಇಲೆಕ್ಟ್ರಿಕ್ ಥೆರಪೀಸ್ಗಳು, ಪತ್ರಪಿಂಡ ಶ್ವೇದ, ಈ ಥರ ಆಯುರ್ವೇದ ಹಾಗೂ ಪ್ರಕೃತಿ ಚಿಕಿತ್ಸಾ ರೀತಿಗಳು ನಿಮಗೆ ತಗೋಬೇಕಾಗತ್ತೆ. ತುಂಬಾನೇ ಸಿವಿಯರ್ ಸ್ಟೇಜ್ ಆಗಿದೆ, ತುಂಬಾನೇ ಸ್ಟೆನೋಸಿಸ್ ಆಗಿರುವ ಕಂಡೀಷನಲ್ಲಿ ಸರ್ಜರಿಗೆ ಹೋಗಬೇಕಾಗತ್ತೆ. ಸೊ ನಿಮ್ಮದು ಯಾವ ಲೆವೆಲಲ್ಲಿ ಇದೆ ಬೆನ್ನೋವು, ಈಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ದೀರಾ ಇಲ್ಲ ಅಡ್ವಾನ್ಸ್ಡ್ ಸ್ಟೇಜಲ್ಲಿ ಇದೆಯಾ ಅಂತ ನೋಡಿಕೊಂಡು ನಿಮ್ಮ ಬೆನ್ನೋವಿಗೆ ನೀವು ಚಿಕಿತ್ಸೆಗಳನ್ನ ಕೊಡ್ತಾ ಇರಬೇಕು. ಸೊ ಅರ್ಧ ಕಾಯಿಲೆನೇ ನೀವು ಸ್ಟಾರ್ಟಿಂಗಲ್ಲಿನೇ ನೀವು ಗಮನ ಕೊಟ್ಟರೆ ಈ ಥರ ಸರ್ಜರಿ ಸ್ಟೇಜಿಗೆ ಹೋಗುವ ಅವಶ್ಯಕತೆನೇ ಬರಲ್ಲ. ಸೊ ಅರ್ಧ ಕಾಯಿಲೆಗಳು ನಾವು ನೆಗ್ಲೆಕ್ಟ್ ಮಾಡೋದ್ರಿಂದಾನೇ ಬರ್ತಾ ಇರೋದು. ಸೊ ಈ ಥರ ಯಾವುದೋ ನೋವುಗಳು ನಿಮ್ಮ ಬಾಡಿನೇ ಫಸ್ಟೇ ತೋರಿಸ್ತಾ ಇರುವಾಗ ನೀವು ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಚಿಕಿತ್ಸೆಗಳು ಫಸ್ಟಿಂದಾನೇ ತಗೊಂಡು ನೀವು ಆರೋಗ್ಯವಾಗಿ ಇರಿ. ಧನ್ಯವಾದ.